ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಮಾಜಿ ಸಚಿವರು ಹಾಗೂ ಅವರ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಮಹಾರಾಷ್ಟ್ರ ರಾಜ್ಯದ ಪುಣೆಯ ಬೋಸರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಮಹೇಶ್ ಲಾಂಡ್ಗೆ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದರು. ಬೋಸರಿಯಲ್ಲಿ ಜರುಗಿದ ಬೀದರ್ ಕಲಬುರಗಿ ನಿವಾಸಿಗಳ ಸ್ನೇಹ ಮೇಳದಲ್ಲಿ ಮಾತನಾಡಿದ ಶಾಸಕರು, ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದೆ. ಮುಖ್ಯಮಂತ್ರಿ ಏಕನಾಥ ಶಿಂದೆ, ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಅಜಿತ್ ಪವಾರ್ ಅವರ ಮುಂದಾಳತ್ವದಲ್ಲಿ ಮಹಾರಾಷ್ಟ್ರ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದೆ. ಲಾಡ್ಕಿ ಬೆಹನ್ ಯೋಜನೆ, ಪ್ರಧಾನಮಂತ್ರಿ ರೈತ ಸಮ್ಮಾನ್ ನಿಧಿ ಯೋಜನೆ, ರೈತರ ಸಾಲ ಮನ್ನಾ, ವಿದ್ಯಾಭ್ಯಾಸಕ್ಕೆ ಬಡ್ಡಿ ರಹಿತ ಸಾಲ, ರೈತರಿಗೆ ಉಚಿತ ವಿದ್ಯುತ್ ಸೌಲಭ್ಯದಂತಹ ಹಲವಾರು ಜನಪರ ರೈತಪರ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಈ ಸರ್ಕಾರವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕೆಂದು ಕೋರಿದರು. ಬೋಸರಿ ವಿಧಾನಸಭಾ ಕ್ಷೇತ್ರದಲ್ಲಿ 10 ವರ್ಷ ಶಾಸಕರಾಗಿ ಕೆಲಸ ಮಾಡಿರುವ ಮಹೇಶ್ ದಾದಾ ಲಾಂಡ್ಗೆ ಅವರು ಕ್ಷೇತ್ರವನ್ನ ಮಾದರಿಯಾಗಿಸಲು ಶ್ರಮಿಸುತ್ತಿದ್ದಾರೆ. ಬಿಜೆಪಿ ಸಂವಿಧಾನ ವಿರೋಧಿ ಎನ್ನುವವರಿಗೆ ಮೊದಲ ಸಂವಿಧಾನ ಭವನ ನಿರ್ಮಿಸಿ ನಾವು ಸಂವಿಧಾನದ ಪರ ಎನ್ನುವುದನ್ನು ತೋರಿಸಿದ್ದಾರೆ. ಮೋಶಿಯಲ್ಲಿ ಸಫಾರಿ ಪಾರ್ಕ್, ಅಂತಾರಾಷ್ಟ್ರೀಯ ಕುಸ್ತಿ ಫೆಡರೇಷನ್, ನ್ಯಾಯಾಲಯ, ಕಸದಿಂದ ರೈತರಿಗೆ ಅನುಕೂಲ ಮಾಡುವ ಪ್ರಯೋಗವನ್ನ ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಮಹೇಶ್ ದಾದಾ ಲಾಂಡ್ಗೆ ಮಾಡಿದ್ದಾರೆ ಎಂದು ಅವರ ಸಾಧನೆಗಳನ್ನು ವರ್ಣಿಸಿದರು. ಮಹೇಶ್ ದಾದಾ ಲಾಂಡ್ಗೆ ಎಲ್ಲರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ಜನಪರ ಕಾಳಜಿಯ ವ್ಯಕ್ತಿಯಾಗಿದ್ದು, ಬೋಸರಿ ಕ್ಷೇತ್ರವನ್ನ ನಂಬರ್ 1 ಮಾಡಲು ನಿರಂತರ ಶ್ರಮಿಸುತ್ತಿದ್ದಾರೆ. ಕ್ಷೇತ್ರದಲ್ಲಿ 2 ದಿನ ಸಂಚರಿಸಿದ್ದು ಎಲ್ಲೆಡೆ ಬಿಜೆಪಿ ಅಲೆ ಕಾಣಿಸಿದೆ. ಮಹೇಶ್ ಲಾಂಡ್ಗೆ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. मैं ज़्यादा 100% हार्ट्रिक होने वाली है कि आपका काम होता है, काम आगाड़ी पिछाड़ी बिगाड़ी, और मुझे पूरा भरोसा है आपने 10 साल काम किया है, गरीबों का काम किया है, बुजुर्गों का काम किया है, किसानों का काम किया है, इसलिए महाजनता आपका हाथ छोड़ने वाली नहीं है. मैं भी 4 बार विधायक हूँ, 2 बार मंत्री हूँ, लेकिन एकच वादा है दादा, ये हमारा पेरावा है, ये हमारा अनेक वोट कर, वोट 3 नंबर पर आलम जनी मुंगी हालांची ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.